ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ವಿಭುವನ ಸಂಕಷ್ಟಹರ ಚತುರ್ಥಿಯನ್ನು ಯಾವ ದಿವಸ ಆಚರಣೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಆ ದಿವಸ ವಿಶೇಷವಾಗಿ ಈ ಅಧಿಕ ಮಾಸ ಕೂಡ ಇರೋದರಿಂದ ಈ ಒಂದು ಮಾಸದಲ್ಲಿ ಬರ್ತಾ ಇರೋ ಈ ಸಂಕಷ್ಟಹರ ಚತುರ್ಥಿ ದಿವಸ ವಿಶೇಷವಾಗಿ ನಾನು ಹೇಳುವಂಥ ಒಂದು ಪ್ರಸಾದವನ್ನು ನೈವೇದ್ಯವಾಗಿ ಗಣಪತಿಗೆ ಅರ್ಪಿಸೋದ್ರಿಂದ ಅತಿ ಹೆಚ್ಚಿನ ಫಲ ಅನ್ನೋದು ಸಿಗುತ್ತೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ಕೆಲವು ದೇವಸ್ಥಾನಗಳಲ್ಲಿ ಗುರುವಾರನೇ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ. ಆದರೆ ನೀವು ಪಂಚಾಂಗವನ್ನು ಬೇಕಾದರೂ ನೋಡಬಹುದು, ಕ್ಯಾಲೆಂಡರ್ ಕೂಡ ನೋಡಬಹುದು. ಹಾಗೆ ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಬುಧವಾರನೇ ಆಚರಣೆ ಮಾಡೋದು ಅಂತ ಹೇಳಿರೋದ್ರಿಂದ ನಾನು ಅದನ್ನು ತಿಳ್ಕೊಂಡೇ ಆ ಒಂದು ವಿಡಿಯೋವನ್ನು ಮಾಡಿರೋವಂಥದ್ದು. ಅಲ್ಲಿ ಬುಧವಾರನೇ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಬುಧವಾರದ ದಿವಸನೇ ಆಚರಣೆ ಮಾಡಬೇಕಂತ ನಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ನೀವು ಬುಧವಾರ ಆಚರಣೆ ಮಾಡಬಹುದು. ಅಥವಾ ಚತುರ್ಥಿ ಪೂರ್ತಿ ದಿವಸ ಗುರುವಾರ ಇರೋದ್ರಿಂದ ಆ ದಿವಸ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನೀವು ಬುಧವಾರ ಮಾಡೋದಕ್ಕೆ ನಮಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಗುರುವಾರ ಆಚರಣೆಯನ್ನು ಮಾಡ್ಕೊಳ್ಬಹುದು. ಆ ದಿವಸ ಚಂದ್ರೋದಯ 10 ಗಂಟೆಯ ನಂತರದಲ್ಲಿ ಇರುತ್ತೆ. ಅಂದರೆ 10 ಗಂಟೆ 6 ನಿಮಿಷದ ನಂತರದಲ್ಲಿ ಚಂದ್ರೋದಯ ಇರುತ್ತೆ. ಆದ್ದರಿಂದ ನೀವು ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡೋದು ಸಾಧ್ಯ ಇಲ್ಲ. ಆದ್ದರಿಂದನೇ ಬುಧವಾರದ ದಿವಸ ಆಚರಣೆ ಮಾಡಬೇಕು ಅಂತ ಹೇಳಿರೋವಂಥದ್ದು. ಹಾಗಾಗಿ ಆದಷ್ಟು ಬುಧವಾರ ಆಚರಣೆಯನ್ನು ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳ ಪ್ರಕಾರ ನೀವು ಒಂದು ಆಚರಣೆಯನ್ನು ಮಾಡಿಕೊಳ್ಬಹುದು. ಇನ್ನು ಈ ವಿಭುವನ ಸಂಕಷ್ಟಹರ ಚತುರ್ಥಿ, ಈ ವಿಭುವನ ಅನ್ನೋದರ ಅರ್ಥ ಏನು ಅಂತ ಹೇಳಿದ್ರೆ ತ್ರಿಲೋಕಗಳಲ್ಲೂ ವಾಸವನ್ನು ಮಾಡೋನು ಅಂತ ಇದರ ಅರ್ಥ. ಅಂದರೆ ಗಣಪತಿ ಸ್ವರ್ಗಲೋಕ, ಭೂಲೋಕ ಹಾಗೆ ಪಾತಾಳ ಲೋಕ, ಈ ಮೂರೂ ಲೋಕಗಳಲ್ಲೂ ಕೂಡ ವಾಸವನ್ನು ಮಾಡ್ತಾನೆ ಅನ್ನೋ ಕಾರಣದಿಂದ, ಅಂದರೆ ತ್ರಿಲೋಕದಲ್ಲೂ ಕೂಡ ಅವನು ಇರ್ತಾನೆ ಅನ್ನೋ ಒಂದು ಅರ್ಥ ಇದು. ಆದ್ದರಿಂದ 3 ಲೋಕಗಳಲ್ಲೂ ಕಾಯುವಂಥ ಈ ವಿಭುವನ ಸಂಕಷ್ಟಹರ ಚತುರ್ಥಿ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಬಂದಿರುವಂಥದ್ದು. ಈ ದಿವಸ ಗಣಪತಿಗೆ ಅಂದರೆ ಪ್ರತಿ ತಿಂಗಳು ಕೂಡ ನೀವು ಸಾಮಾನ್ಯವಾಗಿ ಮೋದಕಗಳನ್ನು ಅರ್ಪಣೆ ಮಾಡ್ತೀರಾ, ಅಥವಾ ಕಡಲೆಕಾಳಿನ ಹುಸ್ಲಿಯನ್ನು ಸಾಮಾನ್ಯವಾಗಿ ಉಳಿದ ಎಲ್ಲ ಸಂಕಷ್ಟಹರ ಚತುರ್ಥಿಗಳಲ್ಲಿ ಮಾಡುವಂಥದ್ದು ಸಾಮಾನ್ಯ. ಆದರೆ ಈ ಒಂದು ಮಾಸದಲ್ಲಿ ನೀವು ವಿಶೇಷವಾಗಿ ಕೊಬ್ಬರಿಯಿಂದ ಮಾಡಿರುವಂಥ ಲಡ್ಡು ಅಥವಾ ತೆಂಗಿನಕಾಯಿಯಿಂದ ಮಾಡಿರುವಂಥ ಲಡ್ಡು, ಕೋಕೋನಟ್ ಲಡ್ಡು ಅಂತ ಕೂಡ ಹೇಳ್ತಾರೆ, ನೀವೆಲ್ಲರೂ ನೋಡಿರ್ತೀರ. ಆ ಒಂದು ಲಡ್ಡುವನ್ನು ನೀವು ತೆಂಗಿನಕಾಯಿಯ ಒಂದು ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಗೆದು ಅದನ್ನು ತುರಿದುಬಿಟ್ಟು ಒಂದು ಲಡ್ಡುವನ್ನು ಮಾಡ್ತಾರೆ. ಆ ಒಂದು ಲಡ್ಡುವನ್ನು ವಿಶೇಷವಾಗಿ ನಾಳಿನ ಸಂಕಷ್ಟಹರ ಚತುರ್ಥಿಯಲ್ಲಿ ನೀವು ನಿಮ್ಮ ಏನು ಸಂಕಲ್ಪಗಳಿದೆಯೋ ಅದನ್ನು ಕೇಳಿಕೊಂಡು ಆ ಒಂದು ಲಡ್ಡುವನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಿ ನೀವು ಪೂಜೆ ಮಾಡಿದ್ದೆ ಆದಲ್ಲಿ ಅಧಿಕವಾದಂಥ ಫಲ ಅನ್ನೋದು ನಿಮಗೆ ಸಿಗುತ್ತೆ. ಇದು ವಿಶೇಷವಾಗಿ ಈ ಅಧಿಕ ಮಾಸದ ಸಂಕಷ್ಟಹರ ಚತುರ್ಥಿಯಲ್ಲಿ ಮಾತ್ರ ಇಡುವಂಥ ಒಂದು ನೈವೇದ್ಯ ಆಗಿರೋದ್ರಿಂದ ಅದನ್ನು ಗಣಪತಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜಾ ವಿಧಾನ ಅಂತ ಬಂದಾಗ ಬುಧವಾರ ಬೆಳಿಗ್ಗೆ ನೀವು ಶುಚಿರ್ಭೂತರಾಗಿ ಗಣಪತಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ಸಂಕಲ್ಪವನ್ನು, ಒಂದು ಹೂವು ಹಾಗೆ 1 ರೂಪಾಯಿ ಕಾಯಿನು ಹಾಗೆ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಈ ದಿನ ಸಂಕಲ್ಪಪೂರ್ವಕವಾಗಿ ನಾನು ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾ ಇದ್ದೇನೆ ಅಂತ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರೋ ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗೆ ನೀವು ಪೂಜಾ ಸಿದ್ಧತೆಯನ್ನೆಲ್ಲ ಮಾಡಿಟ್ಕೊಂಡು ರಾತ್ರಿ 9 ಗಂಟೆ 21 ನಿಮಿಷದ ನಂತರ ಚತುರ್ಥಿ ಪ್ರಾರಂಭ ಆಗೋದ್ರಿಂದ ಅದಕ್ಕೆ ಮುಂಚೆನೇ ನೀವು ಆ ಗಣಪತಿಗೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡಿ, ಪ್ರಸಾದವನ್ನು ಕೂಡ ಸಿದ್ಧತೆಯನ್ನು ಮಾಡಿ ಎಲ್ಲವನ್ನು ಕೂಡ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ನೀವು ಗಣಪತಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಆರತಿಯನ್ನು ಮಾಡಿ ವ್ರತಕಥೆಯನ್ನು ಓದೋದೇನಿದೆ, ಅಂದರೆ ಪ್ರತಿ ತಿಂಗಳು ನೀವು ಯಾವ ರೀತಿ ಪೂಜೆಯನ್ನು ಮಾಡ್ತೀರೋ ಆ ರೀತಿಯೇ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಾಧ್ಯವಾದರೆ ತಪ್ಪದೆ ಎಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ಗರಿಕೆಯನ್ನು ತಪ್ಪದೆ ಗಣಪತಿಗೆ ಇಡಬೇಕಾಗತ್ತೆ. ಆ ನಂತರ ನೀವು ದೇವಸ್ಥಾನಕ್ಕೆ ಕೂಡ ಹೋಗಿ ವ್ರತಕಥೆಯನ್ನು ಕೇಳಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ಬೋದು. ಕೊನೆಯಲ್ಲಿ ನೀವು ಆ ಚಂದ್ರೋದಯವಾದ ನಂತರದಲ್ಲಿ ನೀವು ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಬಿಟ್ಟು ಆ ನಂತರದಲ್ಲಿ ನೀವು ಉಪವಾಸವನ್ನು ಮುರಿಬೇಕಾಗತ್ತೆ. ಈ ರೀತಿಯಾಗಿ ನೀವು ಸರಳವಾಗಿ ಎಂದಿನಂತೆ ಆಚರಣೆಯನ್ನು ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾರಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಯಾವ ಒಂದು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.